If f of x is the following expression, for what integers m and n does both limit f of x as x tends to 0 and limit f of x as x tends to 1 exists? ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಮ್ ಮತ್ತು ಎನ್ ಕಂಡೀಷನ್ ಏನಿರಬೇಕು, ಈ ಕಂಡೀಷನ್ ಮತ್ತು ಈ ಕಂಡೀಷನ್ಗೆ ಏನೇನಿರಬೇಕು ಅಂತ ಹೇಳಿ ಪ್ರಶ್ನೆ. ಸೊ ಮೊದಲೇ ಕಂಡೀಷನ್ ತೊಗೊಳ್ಳೋಣ. ಆ್ಯಸ್ ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ ಟೆಂಡಿಂಗ್ ಟು 0 ದಿಸ್ ಎಕ್ಸಿಟ್ಸ್ ಅಲ್ವಾ. ಸೊ ಇದಿದೆ, ಹಾಗಾಗಿ ನಾವೇನು ಮಾಡ್ಬೋದು, ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ ಟೆಂಡಿಂಗ್ ಟು 0 ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್ will be equal to it approaching from the right hand side. So we have limit x tending to 0 from the left hand side. So left hand side ಅಂತ ಹೇಳಿದ್ರೆ less than 0 ಅಂತ ಹೇಳಿದ್ರೆ mx square plus n ಬರುತ್ತೆ. ಅದೇ ರೈಟ್ ಹ್ಯಾಂಡ್ ಸೈಡ್ ಬಗ್ಗೆ ಮಾತಾಡ್ತು ಅಂತ ಹೇಳಿದ್ರೆ ರೈಟ್ ಹ್ಯಾಂಡ್ ಅಂತ ಹೇಳಿದ್ರೆ ಗ್ರೇಟರ್ ದೆನ್ ಆರ್ ಓಕೆ ಆ್ಯಕ್ಚುಲಿ ಬಿಟ್ವೀನ್ 0 ಆ್ಯಂಡ್ 1 ಅಂತ ಹೇಳಿದ್ರೆ ಸೊ ಇಟ್ಸ್ ಗ್ರೇಟರ್ ದೆನ್ 0 ವ್ಯಾಲ್ಯೂಸ್ ಅಲ್ವಾ. ಸೊ ಇದೇನು ಬರ್ತಿದ್ದು ಎನ್ ಎಕ್ಸ್ ಪ್ಲಸ್ ಎಮ್. ಸೊ ಇಲ್ಲಿ ಇಟ್ ಇಸ್ ಗ್ರೇಟರ್ ದೆನ್ 0. ಸೊ ಈ ಎಕ್ಸ್ಪ್ರೆಷನ್ ಬರುತ್ತೆ. ಸೊ ಇದು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಎನ್ ಇಸ್ ಈಕ್ವಲ್ ಟು ಎಮ್ ಆಗುತ್ತೆ. ಸರಿನಾ. ಆ್ಯಸ್ ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ ಟೆಂಡಿಂಗ್ ಟು 1 ಎಕ್ಸಿಸ್ಟ್. ಸೊ ಈ ಕಂಡೀಷನ್ ಕಂಡುಹಿಡಿದ್ರೆ ಎನ್ ಇಸ್ ಈಕ್ವಲ್ ಟು ಎಮ್. ಈ ಕಂಡೀಷನ್ ಇತ್ತು ಅಂತ ಹೇಳಿದ್ರೆ ದ ಲಿಮಿಟ್ ವಿಲ್ ಎಕ್ಸಿಸ್ಟ್ ಅಂತ ಹೇಳಿ ಅದೇ ರೀತಿಯಲ್ಲಿ ಇದಕ್ಕೂ ಕೂಡ ಕಂಡುಹಿಡಬೇಕು, ಅಷ್ಟೇನೇನಿಲ್ಲ. ಸೊ ಇಲ್ಲೂ ಕೂಡ ಲಿಮಿಟ್ ನಾವು ಲೆಫ್ಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಮಾಡೋಣ ಮತ್ತು ರೈಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಮಾಡೋಣ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಹೇಳಿದ್ರೆ ಲೆಸ್ ದೆನ್ 1 ಅಂತ ಹೇಳಿದ್ರೆ ಈ ವ್ಯಾಲ್ಯೂ ಬರುತ್ತೆ, ಎನ್ ಎಕ್ಸ್ ಪ್ಲಸ್ ಎಮ್. ಎನ್ ಎಕ್ಸ್ ಪ್ಲಸ್ ಎಮ್. ಇದು ರೈಟ್ ಹ್ಯಾಂಡ್ ಸೈಡ್ ಅಂತ ಹೇಳಿದ್ರೆ ಎನ್ ಎಕ್ಸ್ ಕ್ಯೂಬ್ ಪ್ಲಸ್ ಎಮ್. ಈ ಎಕ್ಸ್ಪ್ರೆಷನ್ ಬರುತ್ತೆ. ಸರಿನಾ. ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಎನ್ ಪ್ಲಸ್ ಎಮ್ ಇಸ್ ಈಕ್ವಲ್ ಟು ಎನ್ ಪ್ಲಸ್ ಎಮ್ ಬರುತ್ತೆ ಅಲ್ವಾ. ಇದು ಅರ್ಥ ಏನು? ಸೊ ಮೊದಲೇ ಉತ್ತರ ಅಂತೂ ಈ ಥರ ಬರ್ಕೊಬೋದು, ಲಿಮಿಟ್ ಫಾರ್ ಲಿಮಿಟ್ ಎಕ್ಸ್ ಟೆಂಡಿಂಗ್ ಟು 0 ಎಫ್ ಆಫ್ ಎಕ್ಸ್ ಟು ಎಕ್ಸಿಸ್ಟ್ ವಿ ನೀಡ್ ಎನ್ ಟು ಬಿ ಈಕ್ವಲ್ ಟು ಎಮ್ ಅಲ್ವಾ. ಅದೇ ಕಂಡೀಷನ್. ಎರಡನೇದು ಏನಂತ ಹೇಳ್ಬೋದು, ಫಾರ್ ಲಿಮಿಟ್ ಎಫ್ ಆಫ್ ಎಕ್ಸ್ as x tends to 1 to exist we can take ಹೇಳಿ ನೋಡೋಣ, any value, any integer value for n and m. ಯಾಕಂತ ಹೇಳಿದ್ರೆ ನೀವು ಏನೇ ಹಾಕಿದ್ರು ಕೊನೆಯದಾಗಿ ಇಲ್ಲಿ n plus m ಎಲ್ ಎಚ್ ಎಸ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಆರ್ ಎಚ್ ಎಸ್. ನೀವು ಪಾಸಿಟಿವ್ 10 ಮೈನಸ್ 200 ತೊಗೊಂತು ಅಂದ್ರೂ ಅದೇ ಬರ್ತಿಲ್ಲ, ಪಾಸಿಟಿವ್ 10 ಮೈನಸ್ 200. ಇಲ್ಲಿ ನಾನು 30 40 ತೊಗೊಂಡ್ರೆ ಇಲ್ಲೂ ಕೂಡ 30 40 ಬರುತ್ತೆ. ಇಲ್ಲಿ 130 140 ಅಂದರೆ ಇಲ್ಲಿ 130 ಇಲ್ಲಿ 140. ನೆಗೆಟಿವ್ ತೊಗೊಂಡ್ರೆ ನೆಗೆಟಿವು, ಇದು ನೆಗೆಟಿವ್ ತೊಗೊಂಡ್ರೆ ಇದು ನೆಗೆಟಿವ್. ಸೊ ನೀವು ಏನೇ ಮಾಡಿದ್ರೂ ಅದೇ ಉತ್ತರ ಬರುತ್ತೆ. ಸರಿನಾ. ಹಾಗಾಗಿ ಎನಿ ಇಂಟೀಜರ್ ವ್ಯಾಲ್ಯೂ ಅಂತ ಹೇಳಿ ಬರ್ಕೊಬೋದು. ಸೊ ಇದೇ ನಿಮ್ಮ ಉತ್ತರ ಕಂಡ್ರೆ.